ಎಣ್ಣೆ ಹಾಕಿದ ನಂತರ ಈ ಥರ ನೀಟಾಗಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಒಂದು 5 ಮಿನಿಟ್ಸು ಚೆನ್ನಾಗಿ ಮಟನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡತಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇಗೆ ಸ್ಪೆಷಲ್ ಇದ್ದರೆ ಚೆಂದ ಅಲ್ವಾ? ಸೊ ಅದಕ್ಕಾಗಿ ಸಂಡೇಗೆ ಗಟ್ಟಿ ಕೋಳಿಯಿಂದ ಮೆಂತ್ಯ ಪೆಪ್ಪರ್ ಡ್ರೈ ಮಾಡೋಣ ಅಂತ ಚಿಕನ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಮ್ಮ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಮೆಂತ್ಯನ ಹೆಚ್ಚಾಗಿ ಯೂಸ್ ಮಾಡಬೇಕು ಅಂತ. ಸೊ ಏನೇನು ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಚಿಕನ್ ಮಾಡಲಿಕ್ಕೆ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಮೊದಲು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು, ಹಾಗೆ ಕೊತ್ತಂಬರಿ. ಮಸಾಲೆ ಬಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಜೀರಿಗೆ, ಹಾಗೆ ಲವಂಗ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಹಾಗೆ ಕಾಳು ಮೆಣಸು ಪೌಡ್ರು. ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪೆಪ್ಪರೇ ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಇದನ್ನು 1 ಚಮಚ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬಂದು ಗೋಡಂಬಿ, ಹಸಿಮೆಣ್ಸಿನ್ಕಾಯಿ 4ರಿಂದ 5. ಖಾರನ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ತೊಗೊಳ್ಬೋದು, ಅದು ನಿಮ್ಮ ಇಷ್ಟ. ಹಾಗೆ ಕರಿಬೇವಿನ ಸೊಪ್ಪು, ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಕರಿಬೇವಿನ ಸೊಪ್ಪು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಒಂದು ಅರ್ಧ ಹೋಳು ಈರುಳ್ಳಿ, ಹಾಗೆ 1 ಚಿಟಿಕೆ ಅರಿಶಿನ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಗೈಸ್, ಇದನ್ನು ಇಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊತೀನಿ. ಯಾವ್ಯಾವುದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಚಿಕನ್ನ ಕ್ವಾಂಟಿಟಿನ ನೋಡಿ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಜಾಸ್ತಿ ಚಿಕನ್ ಇದ್ದರೆ ಕ್ವಾಂಟಿಟಿನ ನೋಡಿ ಮಸಾಲೆನ ರೈಸ್ ಮಾಡ್ಕೊಳ್ಳಿ. ನಾನು 1.25 kg ಚಿಕನ್ ಇರೋದ್ರಿಂದ ಸ್ವಲ್ಪನೇ ನಾನು ಮಸಾಲೆನ ತೊಗೊಂಡಿದ್ದೀನಿ ಗೈಸ್. ರುಬ್ಬೋದಕ್ಕೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಇಷ್ಟು ಮಸಾಲೆನ ರುಬ್ಬೋದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಚಕ್ಕೆ, ಏಲಕ್ಕಿ, ಕಾಳು ಮೆಣಸು, ಲವಂಗ ಇಷ್ಟನ್ನು ರುಬ್ಬೋದಕ್ಕೆ. ಹಾಗೆ ಮೆಂತ್ಯ ಮತ್ತು ಪುದೀನ, ಕೊತ್ತಂಬರಿ ಇಷ್ಟನ್ನು ಸಣ್ಣದಾಗಿ ಹೆಚ್ಚಿ ಚಿಕನ್ ಬಾಡುತ್ತಲ್ಲ ಆವಾಗ ಒಗ್ಗರಣೆಗೆ ಹಾಕೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಮೆಂತ್ಯ ಏನಕ್ಕಪ್ಪ ಅಂದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ತುಂಬ ಇದೆ. ಸೊ ಹಾಗಾಗಿ ಸ್ವಲ್ಪ ಕೂಲ್ ಆಗೋದಕ್ಕೋಸ್ಕರ ಈ ಮೆಂತ್ಯನ ಬಳಸಿದ್ದೀನಿ. ಮೆಂತ್ಯ ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗೆ ತುಂಬ ಒಳ್ಳೆಯದು ಕೂಡ. ಫ್ರೆಂಡ್ಸ್, ರುಬ್ಕೊಂಡಿದ್ದೀನಿ. ಈಗ ಇದನ್ನು ಮಸಾಲೆ ರೆಡಿಯಾಗಿದೆ. ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಈ 3 ಸೊಪ್ಪನ್ನು ಮೆಂತ್ಯ, ಕೊತ್ತಂಬರಿ, ಹಾಗೆ ಪುದೀನ ಇಷ್ಟನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಫಸ್ಟು ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಈಗ ಎಷ್ಟು ಬೇಕಷ್ಟು ಎಣ್ಣೆ. ಇದು ಮತ್ತೆ ಒಗ್ಗರಣೆ ಕೂಡ ಮಾಡ್ತೀವಿ ಇದನ್ನ. ಸೊ ಅದಕ್ಕಾಗಿ ಸ್ವಲ್ಪನೇ ಬಿಟ್ಕೊಳ್ಳಿ. 3ರಿಂದ 4 ಚಮಚ ಇದೆ ಎಣ್ಣೆ. ಈಗ ಮಸಾಲೆ ಹಾಕೋಣ. ಎಣ್ಣೆ ಕಾಲಿಗೆ ರುಬ್ಬಿರೋ ಅಂತ ಎಣ್ಣೆ ಹಾಕಿದ ನಂತರ ಈ ಥರ ನೀಟಾಗಿ ಮಸಾಲೆನ ಹಾಕಿ ನೀಟಾಗಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು. ಈಗ ಮಸಾಲೆ ಚೆನ್ನಾಗಿ ಬಾಡಿದೆ. ಈಗ ಚಿಕನ್ ಸೇರಿಸ್ಕೊಳ್ತೀನಿ. ಚಿಟಿಕೆ ಅರಿಶಿನ, ಕಲ್ಲು ನೋಡಿ ಹಾಕ್ಕೊಳ್ಳಿ, ಮತ್ತೆ ಹಾಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಒಂದು 5 ಮಿನಿಟ್ಸು ಚೆನ್ನಾಗಿ ಚಿಕನ್ ಮತ್ತು ಮಸಾಲೆ ಚೆನ್ನಾಗಿ ಬಾಡಲಿ. ಪುದೀನ, ಮೆಂತ್ಯ, ಹಾಗೆ ಕೊತ್ತಂಬರಿ 3 ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಇದೆ, ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ತುಂಬಾ ಹೀಟಾಗಿರುತ್ತಲ್ಲ, ಸೊ ಅದಕ್ಕಾಗಿ ಈ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು ಮೆಂತ್ಯ ಹಾಕಿದ್ರೆ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಮಾಡಿದ್ದಾಯಿತು. ಇದರಲ್ಲಿ
ಒಂದು 5 ಮಿನಿಟ್ಸು ಚೆನ್ನಾಗಿ ಬಾಡಲಿ ಚಿಕನ್ ಮತ್ತು ಸೊಪ್ಪು ಹಾಗೆ ಮಸಾಲೆ ಎಲ್ಲ. ಈಗ ಇದು ಕೂಡ ಚೆನ್ನಾಗಿ ಮಸಾಲೆಯಲ್ಲಿ ಬೇಯ್ತಾ ಇದೆ. ಬಿಸಿನ ಚೆನ್ನಾಗಿ ಒಂದೆರಡು ಸಲ ಈ ಥರ ಕೈ ಆಡಿಸಿ ಈಗ ಎಣ್ಣೆಲಿ ಚೆನ್ನಾಗಿ ಬಾಡಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸಾಲ್ಟನ್ನ ನಾವು ಆಗಲೇ ಹಾಕಿದ್ದೀವಿ, ಇವಾಗೇನು ಹಾಕೋದು ಬೇಡ. ಬೇಕು ಅಂದರೆ ಲಾಸ್ಟಿಗೆ ನೋಡಿ ಹಾಕ್ಕೊಬೋದು. ಈಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 3ರಿಂದ 4 ಇದು ಮೂಳೆ ಕೋಳಿ ಆಗಿರೋದ್ರಿಂದ 3ರಿಂದ 4 ವಿಷಲ್ ಹಾಕಿಸ್ಕೊಳ್ಳೋಣ. ಈಗ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಒಂದು 3ರಿಂದ 4 ಬೇಕೇ ಬೇಕು, ಮೂಳೆ ಕೋಳಿ ಆಗಿರೋದ್ರಿಂದ. ಇದು ವಿಷಲ್ ಬಂದಮೇಲೆ ನೆಕ್ಸ್ಟು ಪ್ರೋಸೆಸ್ ತೋರಿಸ್ತೀನಿ ಏನು ಮಾಡಬೇಕು ಮುಂದಕ್ಕೆ ಅಂತ. 3ರಿಂದ 4 ವಿಷಲ್ ಹಾಕಿಸ್ಕೊಂಡೆ. ಈಗ ನೋಡೋಣ ಏನಾಗಿದೆ ಅಂತ. ಸೂಪರ್ ಬೆಂದಿದೆ. ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದೆರಡು ಮೊಟ್ಟೆ ಇತ್ತು, ಸೊ ಅದನ್ನು ಇದರೊಳಗಡೆ ಹಾಕಿದ್ದೆ. ನೋಡಿ ಮೊಟ್ಟೆ ಎಲ್ಲ ಕಾಣಿಸ್ತಿದೆ. ಈಗ ಬೆಂದಿದೆ ಇದು ಚೆನ್ನಾಗಿ. ಈಗ ನೆಕ್ಸ್ಟು ಒಗ್ಗರಣೆ ಹಾಕೋಣ. ಇದಕ್ಕೆ ತೋರಿಸ್ತೀನಿ ಯಾವ ಥರ ಮಾಡೋದಂತ. ಒಂದು ಪಾತ್ರೆ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ನ ಬಾಡಿಸ್ಕೊಬೇಕಾದ್ರೆ ಸ್ವಲ್ಪ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿದ್ದು ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಪೆಪ್ಪರ್ ಡ್ರೈಗೆ. ಮೊದಲು ಗೋಡಂಬಿನ ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಬಾಡಲಿ ಸ್ವಲ್ಪ ಇದೆ. ಹಾಗೆ ಈಗ ಈರುಳ್ಳಿ ಕೂಡ ಬಾಡಿದೆ. ಇವಾಗ ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಈ ಚಿಕನ್ನ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಈಗ ಇದರದ್ದು ಪೂರ್ತಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಈಗ ಈ ಒಂದು ಒಗ್ಗರಣೆಯಲ್ಲಿ ಈ ನೀರೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ, ನೀರಿರಲ್ಲ. ನೋಡ್ತಿರ್ಬೋದು ಇವಾಗ ಸುಮಾರು ನೀರೆಲ್ಲ ಡ್ರೈ ಆಗಿದೆ. ಹೀಗಿರುತ್ತೆ. ಒಂದು ಚಮಚ ಖಾರದ ಪುಡಿ, 1.5 ಚಮಚ ಧನಿಯಾ ಪುಡಿ, ಹಾಗೆ ಇದು ಮೇಯ್ನಾಗಿ ಬಂದು ಪೆಪ್ಪರ್ ಪೌಡರು. ಇದು ಮೇಯ್ನಾಗಿರೋದೇ ಪೆಪ್ಪರ್ ಪೌಡರು ಗೈಸ್. ಇದಕ್ಕೆ ಯಾವುದೇ ರೀತಿ ಚಿಕನ್ ಮಸಾಲ ಆಗಿರ್ಬೋದು, ಗರಂ ಮಸಾಲ ಏನೂ ಇಲ್ಲ. ನಾನು ಏನು ಮೊದಲಿಗೆ ಮಸಾಲೆ ಮಾಡ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ಮತ್ತು ಇದಕ್ಕೇನು ಸೇರಿಸ್ಕೊತಿಲ್ಲ ನಾನು. ಈಗ ಬೇಸಿಗೆ ಆಗಿರೋದ್ರಿಂದ ತುಂಬ ಮಸಾಲ ತಿನ್ನಬಾರ್ದು ಅಂತ, ಸೊ ಮಸಾಲ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಬಾಡಿದ ಮೇಲೆ ಕಾಳು ಮೆಣಸಿನ ಪೌಡ್ರ್ ಪೆಪ್ಪರ್ ಪೌಡ್ರನ್ನ ಸೇರಿಸ್ತೀನಿ. ಇವಾಗ ಉಪ್ಪನ್ನು ನೀವು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ ಬೇಯಬೇಕಾದ್ರೆ ಹಾಕಿರ್ತೀರ. ನೋಡಿ ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ನೀರು ಡ್ರೈ ಆಯಿತು. ನಾನು 5 ಮಿನಿಟ್ಸಿಗೆಲ್ಲ ಡ್ರೈ ಆಗಿ ಹೋಗ್ಬಿಡುತ್ತೆ ಇದು. ಈಗ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಡ್ರೈ ಆಗ್ತಿದೆ ಈ ನೀರು, ಅದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಸಾಲ್ಟನ್ನ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಅಂದರೆ ಮುಂಚೆನೇ ಹಾಕಿರ್ತೀರ, ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ, ಸೊ ನಾನು ಅದಕ್ಕೋಸ್ಕರ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರ. ನೋಡಿ ಎಷ್ಟು ಇದಾಯ್ತು, ಈಗ ತಿಕ್ಕಾಗಾಯಿತು. ನೋಡಿ ಡ್ರೈ ಆಗುತ್ತೆ. ಈಗ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿಗೆ. ನೋಡಿ ಎಷ್ಟೊಂದು ಡ್ರೈ ಆಗೋಯ್ತು. ಚೆನ್ನಾಗಿ ಬೇಯ್ತಾ ನೀರೆಲ್ಲ ಪೂರ್ತಿ ಡ್ರೈ ಆಗೋಗುತ್ತೆ, ನೋಡ್ತಿರ್ಬೋದು.
ನಾನು ಸ್ವಲ್ಪ ಗ್ರೇವಿ ಮಾಡಿದ್ದೀನಿ, ಯಾಕಂದರೆ ರೈಸಿಗೆ ಸ್ವಲ್ಪ ಬೇಕು ಅಂತ. ಪೂರ್ತಿ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನೀವು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಬೇಕು. ಬಟ್ ನನಗೆ ಸ್ವಲ್ಪ ಗ್ರೇವಿ ಬೇಕು ಅಂತ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಸೊಪ್ಪು ಎಲ್ಲ ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಗಾರ್ಲಿಷ್ಗೆ ಅಂತ ಇಟ್ಕೊಂಡಿದ್ದು ಸೊಪ್ಪು ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಹಾಕಾಗಿದೆ, ಸಾಲ್ಟು ಎಲ್ಲ ಹಾಕಾಗಿದೆ. ಇನ್ನು ಸೊಪ್ಪು ಒಂದು, ಹಾಗೆ ಲಾಸ್ಟಿಗೆ ನಿಂಬೆಹಣ್ಣು ಒಂದು ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ಬಿಟ್ಕೊಳ್ಳಿ. ಈ ಥರ ಮಾಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಗೈಸ್, ಈಗ ಯಾವುದೇ ರೀತಿ ಕೈ ಆಡಬೇಡಿ, ಹಾಗೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಬಿಡಿ. ನಂತರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು. 5 ನಿಮಿಷ ಬಿಟ್ಟು ನಂತರ ಆಮೇಲೆ ತೋರಿಸ್ತೀನಿ. ಗೈಸ್, ನೋಡಿದ್ರಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಗೈಸ್, ನೋಡ್ತಿದ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ಗೈಸ್, ತರಕಾರಿನ ಯಾಕೆ ಈ ಥರ ಜೋಡಿಸಿದ್ದೀನಿ ಅಂದರೆ ಒಂದು ಡೆಕೋರೇಟಿಗೂ ಹೌದು, ಹಾಗೆ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಹೀಟ್ ಇರುತ್ತೆ. ಸೊ ತರಕಾರಿನ ಆದಷ್ಟು ಚಿಕನ್ ಜೊತೆ ತಿನ್ನೋದ್ರಿಂದ ಹೀಟು ತುಂಬಾ ಕಡಿಮೆ ಆಗುತ್ತೆ. ಸೊ ಎಕ್ಸೆಸ್ ಆಫ್ ಹೀಟು ಕೂಡ ತುಂಬ ರಿಡ್ಯೂಸ್ ಆಗುತ್ತೆ. ಸೊ ಹೆಲ್ತಿಗೂ ಕೂಡ ಒಳ್ಳೆ ಬೆನಿಫಿಟ್ಟು. ಈಕ್ವಲ್ ಆಗಿ ತಿನ್ನೋದ್ರಿಂದ ತರಕಾರಿ ಮತ್ತು ಚಿಕನ್ನ ಆದಷ್ಟು ಡೈಜೆಷನ್ ಕೂಡ ಆಗುತ್ತೆ, ಫುಡ್ ಕೂಡ. ಗೈಸ್, ನೋಡಿ ಸೂಪರಾಗಿ ಬಂದಿದೆ. ನೀವು ಕೂಡ ನನಗೆ ಕಮೆಂಟ್ ಮುಖಾಂತರ ಯಾವ ಥರ ಇದೆ ಅಂತ ತಿಳಿಸಿ.